ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದು ಮಂಗಳವಾರದ ವಿಡಿಯೋ. ಇವತ್ತು ಸಂಕಷ್ಟಾರ ಚತುರ್ಥಿ ಇದ್ದಿದ್ದರಿಂದ ಆ ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀನಿ. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ನೋಡಿ, ನಾನು ಸಂಕಷ್ಟಾರ ಚತುರ್ಥಿ ಇದ್ದಿದ್ದ ದಿನ 4:40ಗೆ ಎದ್ದಿದ್ದೀನಿ. ಅಂದರೆ ಇದು ಮಾರ್ನಿಂಗು 4:40ಗೆ ಎದ್ದಿದ್ದೀನಿ. ಹಿಂದಿನ ದಿನವೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ ಫ್ರೆಂಡ್ಸ್. ನೋಡಿ, 4:40ಗೆ ಎದ್ದು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರ್ಗಡೆ ಡೋರ್ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡಿ, ಒಂದೇ ಒಂದು ನರಪಿಳ್ಳೆನೂ ಇಲ್ಲ. ನಮ್ಮ ಏರಿಯಾ ಎಷ್ಟು ತುಂಬ ಕತ್ಲೆಯಿಂದ ಕೂಡಿದೆ. ಬರೀ ಈ ಲೈಟ್ ಕಂಬದಲ್ಲಿರೋ ಲೈಟ್ಗಳು ಬಿಟ್ಟರೆ ಯಾವ ಮನೆಯವರು ಎದ್ದಿಲ್ಲ. ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇತ್ತು. ಹೊರ್ಗಡೆ ನಿಂತ್ಕೊಂಡು ಹಾಗೆ ಒಂದು ಗ್ಲಾಸ್ ನೀರು ಕುಡಿಯೋಣ ಅಂತ ನೀರು ಕುಡಿತಾ ಹಾಗೇ ವಿಡಿಯೋ ಮಾಡಿಕೊಂಡೆ. ಲೈಟೇನು ಹಾಕ್ಕೊಂಡಿಲ್ಲ. ನಿಮಗೆ ನ್ಯಾಚುರಲ್ಲಾಗಿ ಈ ಟೈಮ್ನಲ್ಲಿ ಅಂದರೆ ಬೆಳಕು ಎಷ್ಟಿದೆ ಅಂತ ತೋರಿಸೋಣ ಅಂತ ಹೇಳಿ ಹಾಗೇ ನಾನು ಲೈಟ್ ಆನ್ ಮಾಡ್ದೇ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಎಷ್ಟು ಕತ್ಲೆ ಇತ್ತು ನೋಡಿ. ಅಲ್ಲಿ ರೋಡ್ ಸೈಡಲ್ಲಿ ಲೈಟ್ ಕಂಬಗಳಲ್ಲಿ ಉರಿತಾ ಇರೋ ಬೆಳಕು ಬಿಟ್ಟರೆ ಬೆಳಕೇ ಇಲ್ಲ. ಒಂದೇ ಒಂದು ಗಾಡಿಗಳಾಗಲಿ ಅಥವಾ ಯಾರು ಜನಗಳಾಗಲಿ ಒಬ್ಬರು ಓಡಾಡ್ತಿಲ್ಲ. ಅಷ್ಟು ಕೂಲಾಗಿ ಒಂಥರ ಫ್ರೆಶ್ ಆಗಿ ಅನಿಸುತ್ತೆ ಈ ಮಾರ್ನಿಂಗು ಎದ್ದರೆ. ನಾನು ನೆಕ್ಸ್ಟು ನಿಮಗೆ ಹಾಗೇ ವಿಡಿಯೋನ ಮ್ಯೂಟ್ ಮಾಡ್ದೇ, ವಾಲ್ಯೂಮ್ ಮ್ಯೂಟ್ ಮಾಡ್ದೇ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್. ಇದು ಹಿಂದಿನ ದಿನ ಸ್ವಲ್ಪ ಹಾಗೆ ಸೋನೆ ಥರ ಬಂದು ಹೋಗಿದೆ. ಸ್ಟೇರ್ ಕೇಸ್ ಮೇಲೆಲ್ಲ ಹಾಗೇ ನೀರು ನಿಂತಿತ್ತು. ಇವಾಗ ನೆಕ್ಸ್ಟು ನೋಡಿ, ನಾನು ವಾಲ್ಯೂಮ್ನ ಮ್ಯೂಟ್ ಮಾಡ್ದೇ ಹಾಕಿದ್ದೀನಿ. ನ್ಯಾಚುರಲ್ಲಾಗಿ ಇಲ್ಲಿ ಕೋಳಿ ಕೂಗುತ್ತೆ ಮಾರ್ನಿಂಗೇ. ನಾನು ತುಂಬ ವರ್ಷಗಳೇ ಆಗಿತ್ತು ಈ ಕೋಳಿ ಕೂಗೋ ಸೌಂಡನ್ನ ಕೇಳಿ. ಇಲ್ಲಿ ನೆಕ್ಸ್ಟಲ್ಲಿ ರೋಡ್ ಕಾಣಿಸ್ತಿದೆಯಲ್ಲ, ಆ ಏರಿಯಾದಲ್ಲಿ ಮನೆಯಲ್ಲಿ ಕೋಳಿ ಕೂಗಿದೆ ಅನ್ಕೋತೀನಿ. ಯಾರ ಮನೆ ಅಂತ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಅಲ್ಲಿಂದ ಹೋಗಿ ನಾನು ಸ್ನಾನ ಮುಗಿಸಿ ಇವಾಗ 6:10 ಅಷ್ಟರೊಳಗಡೆ ಹೊರಗಡೆ ಬಂದಿದ್ದೀನಿ. ನೋಡಿ, ವಾತಾವರಣ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ಅಲ್ವಾ. ಏನೋ ಒಂಥರ ಪಾಸಿಟಿವ್ ವೈಬ್ಸು ನಮಗೆ ತುಂಬ್ದಂಗೆ ಆಗುತ್ತೆ ಈ ವಾತಾವರಣ. ನೋಡಿ, ಈ ಹೂಗಳು, ಈ ನಮ್ಮ ಗಾರ್ಡನಲ್ಲಿರೋ ಹೂಗಳನ್ನ ನೋಡ್ತಾ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ನಾನು ಅಲ್ಲಿ ಎಲ್ಲ ಮುಗಿಸಿ ನೋಡಿ, ದೇವ್ರದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ, ನಂದು ಪೂಜೆನೂ ಆಗಿದೆ ಆಲ್ಮೋಸ್ಟು. ನೋಡಿ, ನಾನು ಈ ಥರ ರೆಡಿ ಮಾಡಿದ್ದೀನಿ. ಎಕ್ಕದ ಹೂದು ಹಾರ ಎಲ್ಲ ಮಾಡಿ, ಎಕ್ಕದ ಎಲೆನೆಲ್ಲ ಇಟ್ಟು, ಗಣಪತಿಗೆ ತುಂಬ ಇಷ್ಟ ಅಲ್ವಾ ಎಕ್ಕದ ಎಲೆ, ಎಕ್ಕದ ಹೂವು ಅದೆಲ್ಲ, ಮತ್ತು ಗರ್ಕೆ ಅದನ್ನೆಲ್ಲ ಇಟ್ಟು ನಾನು ಸಿಂಪಲ್ಲಾಗಿಯೇ ಪೂಜೆ ಮಾಡಿದ್ದೀನಿ. ನೀವೆಲ್ಲ ನಿಮ್ಮ ಮನೆಯಲ್ಲಿ ಸಂಕಷ್ಟಾರ ಚತುರ್ಥಿನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಮತ್ತು ಯಾವ ಥರ ಪೂಜೆ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೋಡಿ, ನಮ್ಮ ಪುಟ್ಟ ಗಣಪತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಣ್ಣು ಇದೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ನನಗೆ ಮಾರ್ನಿಂಗು ಏನು ಇದಕ್ಕೆ ಪ್ರಸಾದಕ್ಕೆ ಏನು ಮಾಡೋದಕ್ಕೆ ಟೈಮೇ ಆಗಲಿಲ್ಲ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗಡೆ ಟೈಮ್ ಆಗೋಯ್ತು. ನೋಡಿ, ಪೂಜೆ ಎಲ್ಲ ಮುಗಿಸಿ ಹಾಗೇ ಹೊರ್ಗಡೆ ಸ್ವಲ್ಪ ಒಂದು 5 ನಿಮಿಷ ಫ್ರೆಶ್ ಅಪ್ ಆಗಿ ಕೂತ್ಕೊಳ್ಳೋಣ ಅಂತ ಬಂದೆ. ನೋಡಿ, ಒಂಥರ ಈ ಹೊರ್ಗಡೆ ಬಂದಾಗ ಈ ಹೂವಿನ ಗಿಡಗಳನ್ನೆಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಯಾವಾಗಲೂ ಡೈಲಿ ಮಾರ್ನಿಂಗೇ ಎದ್ದು ಪೂಜೆ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ಆಗೋದೇ ಇಲ್ಲ. ಒಟ್ಟಿನಲ್ಲಿ ಮಾರ್ನಿಂಗ್ ಪೂಜೆ ಮಾಡಿದಾಗ ನಮಗೇನೋ ಒಂಥರ ನಮ್ಮ ಆವತ್ತಿನ ದಿನ ಎಲ್ಲ ಫ್ರೆಶ್ ಆಗಿರುತ್ತೆ ಮತ್ತು ಆ್ಯಕ್ಟಿವ್ ಆಗಿ ಇರ್ತೀವಿ. ನೋಡಿ, ನಾನು ಈ ಥರ ಎಲ್ಲ ಹೊರಗಡೆ ಎಲ್ಲ ಹೂವೆಲ್ಲ ಇಟ್ಟು ಹೊಸ್ಲಿಗೆಲ್ಲ ಈ ಥರ ಪೂಜೆ ಮಾಡಿದ್ದೆ. ಒಟ್ಟಿನಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. 7:10 ಅಷ್ಟರೊಳಗಡೆ ನನ್ನ ಪೂಜೆ ಎಲ್ಲ ಮುಗ್ದೋಯ್ತು. ಹಾಗೆ ನೋಡಿ ಕೂತಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ಹೊರಗಡೆ 7:15 ಟೈಮ್ನಲ್ಲಿ ಕೂತಿದ್ದೆ. ಹಾಗೆ ಒಂದು ಕ್ಲಿಪ್ ತಗೊಂಡೆ. ಮತ್ತು ನೋಡಿ, ಸೂರ್ಯ ಎಲ್ಲ ಫುಲ್ ಕವರ್ ಆಗಿತ್ತು, ಮೋಡದ ಥರ ಆಗೋಗಿತ್ತು ಫ್ರೆಂಡ್ಸ್. 7:15 7:20 ಅಷ್ಟರೊಳಗಡೆ ನೋಡಿ ಸೂರ್ಯ ಎಷ್ಟು ಮೋಡದೊಳಗಡೆ ಮುಚ್ಕೊಂಡಿರೋ ಥರ, ಎಷ್ಟು ಮೋಡ ನೋಡಿ ಎಷ್ಟು ಚೆನ್ನಾಗಿ ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ಏನೋ ಒಂಥರ ಯಾವುದೋ ಪ್ರಪಂಚಕ್ಕೆ ಹೋಗಿರೋ ಥರ ಕಾಣಿಸ್ತಾ ಇತ್ತು. ನಮ್ಮ ಏರಿಯಾದಲ್ಲಂತೂ ತುಂಬ ಖುಷಿ ಆಗ್ತಾಯಿತ್ತು. ಈ ಥರ ಮಾರ್ನಿಂಗ್ ಎದ್ದ ತಕ್ಷಣ ಪೂಜೆ ಮುಗಿಸಿ ಹೊರಗಡೆ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಓವರಾಲ್ ಆಗಿ ನಂದು ಪೂಜೆ ಎಲ್ಲ ಚೆನ್ನಾಗಿ ನಿರ್ವಿಘ್ನವಾಗಿ ನಡೀತು. ಎಲ್ಲ ಬೇಗನೆ ಮುಗಿಸ್ದೆ. ಪೂಜೆನೂ ಕೂಡ ಎಲ್ಲ ಚೆನ್ನಾಗಾಯಿತು. ಒಂಥರ ಫ್ರೆಶ್ ಮೂಡ್ ಅನ್ನಿಸ್ತು. ನೀವು ಎಲ್ಲ ಸಂಕಷ್ಟಾರ ಚತುರ್ಥಿನ ಮಾಡಿದ್ರಾ?
ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.